ಮೊದಲ ಬಾರಿಗೆ ಹೊಯ್ಸಳ ಸಾಮ್ರಾಜ್ಯದ ಬೀಡು ತಾಯಿ ಹಾಸನಾಂಬೆಯ ಪವಿತ್ರ ಕ್ಷೇತ್ರ ಮಡಿಲಲ್ಲಿ ನಡೆದ ಹಾಸನ ಜಿಲ್ಲಾ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನ 2026 ನನ್ನ ಸಾಹಿತ್ಯ ಜೀವನದ ಅವಿಸ್ಮರಣೀಯ ಕ್ಷಣವಾಗಿ ಉಳಿಯುತ್ತದೆ. ಪೂಜ್ಯ ಶ್ರೀ 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 ದಿವ್ಯ ಸ್ವಾಮೀಜಿಯವರ ಆಶೀರ್ವಚನಗಳು, ಚುಟುಕು ಸಿರಿ ರತ್ನ ಹಾಲಪ್ಪ ಗೌಡ ಅವರ ಸಮ್ಮೇಳನಾಧ್ಯಕ್ಷತೆ ಹಾಗೂ ನಾಡೋಜ ಬಾನಂ ಲೋಕೇಶ್ ಅವರ ನೇತೃತ್ವದಲ್ಲಿ ರವಿ ನಾಕಲಗೂಡು ಮತ್ತು ಅವರ ತಂಡ ಆಯೋಜಿಸಿದ್ದ ಈ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ, ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ನನಗೆ ಚುಟುಕು ಶ್ರೀ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನನ್ನ ಸಾಹಿತ್ಯ ಪಯಣಕ್ಕೆ ಮತ್ತಷ್ಟು ಪ್ರೇರಣೆ ನೀಡಿದೆ. ಈ ಪ್ರಶಸ್ತಿ ನನ್ನ ಆಸಕ್ತಿಯನ್ನು ದುಪ್ಪಟ್ಟುಗೊಳಿಸುವುದರ ಜೊತೆಗೆ ಸಾಹಿತ್ಯದತ್ತ ನನ್ನ ಜವಾಬ್ದಾರಿಯನ್ನು ದ್ವಿಗುಣಗೊಳಿಸಿದೆ. ಈ ಗೌರವಕ್ಕೆ ಕಾರಣರಾದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಯಾವುದೇ ಕ್ಷೇತ್ರದಲ್ಲಿಯಾದರೂ ಸರಿಯೇ, ಒಬ್ಬರು ಮಾರ್ಗದರ್ಶಕರು ಇದ್ದೇ ಇರುತ್ತಾರೆ. ಬೆಳಗಾವಿ, ಗುಜರಾತ್, ಬೀದರ್, ಪುತ್ತೂರು, ಮಂಗಳೂರು, ದಾವಣಗೆರೆ, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕವಿಗಳ ಉಪಸ್ಥಿತಿ, ಪುಟ್ಟ ಮಕ್ಕಳ ಚುಟುಕು ವಾಚನ, ಬಹುಭಾಷಾ ಚುಟುಕುಗಳ ಪ್ರಸ್ತುತಿ ಮತ್ತು ನವದುರ್ಗೆಯರ ಮನಮೋಹಕ ಭರತನಾಟ್ಯ, ನೃತ್ಯ ಇವೆಲ್ಲವೂ ಸಮ್ಮೇಳನದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದವು. ಸಾಹಿತ್ಯಾಭಿಮಾನಿಗಳ ಉತ್ಸಾಹವನ್ನು ಕಂಡಾಗ ಸಾಹಿತ್ಯದ ಒಂದು ವಿಭಿನ್ನ ಲೋಕದಲ್ಲೇ ವಿಹರಿಸಿದ ಅನುಭವವಾಯಿತು ನಿಜಕ್ಕೂ. ಇಂತಹ ಅಪರೂಪದ ಸಾಹಿತ್ಯ ಸಂಭ್ರಮದಲ್ಲಿ ಭಾಗವಹಿಸುವ ಅವಕಾಶ ನೀಡಿದ ನ. ಲೋಕೇಶ್ ರವರಿಗೆ, ಗುರುಗಳಿಗೆ ವಂದನೆಗಳು. ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ ಎಲ್ಲ ಆಯೋಜಕರು, ಸಾಹಿತಿಗಳು ಹಾಗೂ ಸಾಹಿತ್ಯಾಸಕ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಸಾಹಿತ್ಯದ ಪಯಣ ಹೀಗೆ ನಿರಂತರವಾಗಿ ಸಾಗಲಿ. ಕನ್ನಡಮ್ಮನ ಸೇವೆ ನಿರಂತರವಾಗಿ ಸಾಗಲಿ. ಪ್ರಶಸ್ತಿಯೊಂದಿಗೆ ಜವಾಬ್ದಾರಿಯೂ ಹೆಚ್ಚಲಿ ಎಂಬ ಹಿತನುಡಿ ಮನದೊಳಗೆ ಇಳಿಯಿತು. ನನ್ನ ಪದಗಳಿಗೆ ಮೌಲ್ಯ ನೀಡಿ ನನ್ನ ಪ್ರತಿಭೆಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿದ ಮಹನೀಯ ಹೃದಯಗಳಿಗೆ ನನ್ನ ಕೃತಜ್ಞತೆಯ ನಮನಗಳು. ಗೌರವವೆಂಬುದು ಕೇವಲ ಕೈಗೆ ಬಂದ ಪ್ರಶಸ್ತಿಯಲ್ಲ, ಅದು ಮನಸ್ಸಿನ ಹೂವಿನ ಮೇಲೆ ಅರಳಿದ ಆಶೀರ್ವಾದದ ಪರಿಮಳವಾಗಿದೆ. ನನ್ನ ಕನಸುಗಳಿಗೆ ಬೆಳಕಾಗಿ, ನನ್ನ ಹೆಜ್ಜೆಗಳಿಗೆ ಧೈರ್ಯವಾಗಿ, ನನ್ನ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹ ನನ್ನ ಮನದಾಳದಲ್ಲಿ ಸದಾ ಮಧುರ ನೆನಪಾಗಿ ಉಳಿಯುತ್ತದೆ. ಪ್ರತಿಭೆಯನ್ನು ಗುರುತಿಸುವ ನಿಮ್ಮಂತಹ ಹೃದಯಗಳು ಸಮಾಜದ ನಿಜವಾದ ದೀಪಗಳಾಗಿವೆ. ಅನಂತ ಧನ್ಯವಾದಗಳು ನಿಮಗೆ. ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿಬಂತು. ಚುಟುಕು ಎಂದರೇನು? ಚುಟುಕು ಶ್ರೀ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿರುವ, ಕವಿಗಳಲ್ಲಿ ಸಾಹಿತ್ಯಾಸಕ್ತಿ, ಸೃಜನಶೀಲತೆ ಹಾಗೂ ಭಾಷಾ ಸಾಮರ್ಥ್ಯವನ್ನು ಉತ್ತೇಜಿಸುವ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ. ಚುಟುಕು ಎಂದರೆ ಕಡಿಮೆ ಪದಗಳಲ್ಲಿ ಆಳವಾದ ಅರ್ಥವನ್ನು ವ್ಯಕ್ತಪಡಿಸುವ ಸಾಹಿತ್ಯ ಪ್ರಕಾರ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು, ಕವಿಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಹೆಚ್ಚು ಪಡೆಯುತ್ತಾರೆ. ಚುಟುಕು ಶ್ರೀ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಕವಿಗಳು ವಿವಿಧ ವಿಷಯಗಳ ಬಗ್ಗೆ ಚುಟುಕುಗಳನ್ನು ರಚಿಸಿ ವಾಚಿಸುತ್ತಾರೆ. ಸಮಾಜ, ಪ್ರಕೃತಿ, ಶಿಕ್ಷಣ, ದೇಶಪ್ರೇಮ, ಪರಿಸರ ಹಾಗೂ ಜೀವನ ಮೌಲ್ಯಗಳಂತಹ ವಿಷಯಗಳ ಕುರಿತು ಚುಟುಕುಗಳನ್ನು ಮಂಡಿಸಲಾಗುತ್ತದೆ. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಕವಿಗಳ ಕಲ್ಪನಾ ಶಕ್ತಿ ಹಾಗೂ ಭಾಷಾಜ್ಞಾನವನ್ನು ವೃದ್ಧಿಸುತ್ತದೆ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಕವಿಗಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತವೆ. ಜೊತೆಗೆ ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ಹೆಚ್ಚಿಸುತ್ತವೆ. ವಿದ್ಯಾರ್ಥಿಗಳಲ್ಲಿ ಮತ್ತು ಆಸಕ್ತಿ ಉಳ್ಳವರಲ್ಲಿ ಸಾಹಿತ್ಯದ ಅರಿವು ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರುವಲ್ಲಿ ಚುಟುಕು ಶ್ರೀ ಕಾರ್ಯಕ್ರಮವು ಮಹತ್ವದ ಪಾತ್ರ ವಹಿಸುತ್ತದೆ. ಆದ್ದರಿಂದ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜಿಸಬೇಕು. ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾದ ಸಮಿತಿಯ ಸದಸ್ಯರೆಲ್ಲರಿಗೂ ಅನಂತ ಧನ್ಯವಾದಗಳು. ನನ್ನ ಹೆಸರು ಬಸವಪ್ರದ ಮಂಜುನಾಥ, ಬೆಂಗಳೂರಿನಿಂದ ಬಂದಿದ್ದೀನಿ. ಚುಟುಕು ಮನದ ಮಾತು ನನ್ನ ಶೀರ್ಷಿಕೆ. ಮನದ ಮಾತು ಮೌನದಲ್ಲಿ, ಕಣ್ಣಿನ ಭಾಷೆ ಪ್ರೀತಿಯಲ್ಲಿ. ಮನದ ಮಾತು ಮೌನದಲ್ಲಿ, ಕಣ್ಣಿನ ಭಾಷೆ ಪ್ರೀತಿಯಲ್ಲಿ. ಸ್ನೇಹದ ನೆರಳು ಜೊತೆಯಾದರೆ ಬಾಳೆ ಹೂವು ಸುಗಂಧದಲ್ಲಿ. ಸ್ನೇಹದ ನೆರಳು ಜೊತೆಯಾದರೆ ಬಾಳೆ ಹೂವು ಸುಗಂಧದಲ್ಲಿ. ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ.